ಪ್ರಿಯ ವೀಕ್ಷಕರೇ, ನಮ್ಮ ಯಶಸ್ವಿ ಮತ್ತು ಜೈಭೀಮ್ ಚಾನೆಲ್ನಿಂದ ಇವತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ವಿದ್ವಾಂಸರು, ಕಲ್ಯಾಣ ಕರ್ನಾಟಕದ ಶ್ರೇಷ್ಠ ಪ್ರತಿಭಾವಂತ ಸಾಹಿತಿಗಳು ಆಗಿರ್ತಕ್ಕಂಥ ಕನ್ನಡ ಅಧ್ಯಯನ ಸಂಸ್ಥೆಯ ನಿವೃತ್ತ ಮುಖ್ಯಸ್ಥರಾದ ಡಾಕ್ಟರ್ ಬಸವರಾಜ್ ಸಬರದವರು ನಮ್ಮೊಂದಿಗಿದ್ದಾರೆ. ಇವತ್ತು ಹೈದರಾಬಾದ್ ಕರ್ನಾಟಕ ಸಾಹಿತ್ಯ ಲೋಕದ ಸಮಸ್ಯೆ ಮತ್ತು ಸವಾಲುಗಳನ್ನು ಕುರಿತು ಅವರು ತಮ್ಮ ವಿಚಾರಗಳನ್ನ ಮಂಡಿಸಲಿದ್ದಾರೆ. ಡಾಕ್ಟರ್ ಸಬರಾಜ್ ಸರ್, ನಮಸ್ಕಾರ. ನಮಸ್ಕಾರ. ತಾವು ಈ ಕಲ್ಯಾಣ ಕರ್ನಾಟಕದ ಪ್ರತಿಭಾವಂತ ಸಾಹಿತಿಗಳು, ಮೇಧಾವಿಗಳು, ವಿದ್ವಾಂಸರಾಗಿದ್ದೀರಿ. ಈ ಭಾಗದ ಸಾಹಿತ್ಯಿಕ ಮೂಲಭೂತ ಸಮಸ್ಯೆ ಮತ್ತು ಸವಾಲುಗಳನ್ನು ಕುರಿತು ಏನನ್ನು ಹೇಳಿಕ್ಕೆ ಇಷ್ಟಪಡ್ತೀರಿ ತಾವು? ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆಯಲ್ಲ, ಇದು ಬಹಳ ದೊಡ್ಡದು ಮತ್ತು ಬಹಳ ವಿವರಣೆಯನ್ನ ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಇದು. ಯಾಕಂದ್ರೆ ನಮ್ಮ ಪ್ರದೇಶದಲ್ಲಿ ಬರೆದಂತಹ ಸಾಹಿತ್ಯ ಅದಕ್ಕೊಂದು ದೊಡ್ಡ ಪರಂಪರೆ ಇದೆ. ಕವಿರಾಜ ಮಾರ್ಗ ಏನು ಈ ಭಾಗದಲ್ಲಿ ಬಂತು, ಶ್ರೀ ವಿಜಯಂದು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಹು ದೊಡ್ಡ ಶ್ರೀಮಂತ ಪರಂಪರೆಯನ್ನ ಈ ಪ್ರದೇಶ ಹೊಂದಿದೆ. ಆ ನಂತರ ಒಡ್ಡಾರಾಧನೆಗೆ ಸಂಬಂಧಪಟ್ಟದ್ದಾಗ್ಲಿ, ಇನ್ನೂ ಅನೇಕ ಹಳೆಯ ವಿಷಯಗಳಾಗಿರ್ಬೋದು, ಇಲ್ಲಿ ಒಂದು ವಿಶ್ವವಿದ್ಯಾಲಯ ಇರೋದು, ಆನಂತರ ಬೌದ್ಧ ಕೇಂದ್ರ ಆಗಿರೋದು, ಆಮೇಲೆ ಬೀದರ್ದ ಬಹುಮನಿ ವಿಶ್ವವಿದ್ಯಾಲಯ, ಇದೊಂದು ಶಿಕ್ಷಣ ಕೇಂದ್ರನೂ ಆಗಿತ್ತು ಆ ಹಿಂದೆ. ಇವತ್ತು ಕೂಡ ಹಿಂದಿನದು ಬಿಡ್ರಿ, ಇವತ್ತು ಆಧುನಿಕ ಸಾಹಿತ್ಯದ ಸಂದರ್ಭದಲ್ಲಿ ಅನೇಕ ವಿಷಯಗಳು ನಾಡಿನ ಇತರ ವಿಷಯಗಳಿಗೆ ಏನು ಸಂಬಂಧಪಟ್ಟದ್ದು. ಉದಾಹರಣೆಗಾಗಿ ಈಗ ಆಧುನಿಕ ಸಾಹಿತ್ಯ ರೊಮ್ಯಾಂಟಿಸಿಸಮ್ನಿಂದನೇ ಪ್ರಾರಂಭ ಆಯಿತು, ರಮ್ಯವಾದದಿಂದನೇ ಪ್ರಾರಂಭ ಆಯಿತು. BM ಶ್ರೀ ಅವರು 1920ರಲ್ಲಿ ಅವ್ರ ಇಂಗ್ಲಿಷ್ ಗೀತೆಗಳು ಅಂತ ಬಂತಲ್ಲ, ಅದು ಮೊಟ್ಟ ಮೊದಲನೇ ಸಂಕಲನ ಯಾವುದು ಆಧುನಿಕ ಸಾಹಿತ್ಯದ್ದು. 1920ರಿಂದ ಆಚೆಗಿರ್ತಕ್ಕಂಥ ಸಾಹಿತ್ಯ ಎಲ್ಲ ಅದು ನಡಗರಣ ಸಾಹಿತ್ಯ ಅಂತ ಕರಿತಿದ್ರು. ಅವರು ಹೇಳಿದ ಪ್ರಕಾರ ರೊಮ್ಯಾಂಟಿಸಿಸಮ್, ರಮ್ಯವಾದದಿಂದ ಆಧುನಿಕ ಸಾಹಿತ್ಯ ಹುಟ್ಕೊಂತು. ವರ್ಡ್ಸ್ವರ್ತು, ಕೀಟ್ಸು, ಶೆಲ್ಲಿ, ಈ ಮೊದಲಾದಂತಹ ಕವಿಗಳು ಅಲ್ಲಿ ಕವನ ಬರೆದ್ರು. ಅದರ ಪ್ರಭಾವದಿಂದ ನಮ್ಮಲ್ಲಿ ರಮ್ಯವಾದ ಹುಟ್ಕೊಂತು. ಅಲ್ಲಿಂದ ನವೋದಯ ಕಾವ್ಯ ಪ್ರಾರಂಭ ಆಯಿತು ಅಂತ ನವೋದಯ ಪೂರ್ವದ ಯುಗದ ಸಂದರ್ಭದ ಕವಿಗಳನ್ನು ಉಲ್ಲೇಖಿಸ್ತಾ ಅವ್ರು ಹೇಳ್ತಾರೆ. ಬಟ್ ಆ ಮಾತು ಇಲ್ಲಿ ಅಪ್ಲೈ ಆಗಲ್ಲ. ಯಾಕಂದ್ರೆ ಇಲ್ಲಿ ರೊಮ್ಯಾಂಟಿಸಿಸಮ್ನು ಇರಲಿಲ್ಲ, ಇಂಗ್ಲಿಷ್ ಸಾಹಿತ್ಯದ ಪ್ರಭಾವನೂ ಇರಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನಿಜಾಮನ ಆಡಳಿತ ಇತ್ತು ಆ ಸಂದರ್ಭದಲ್ಲಿ. 1920, 1910 ಆ ಸಂದರ್ಭ ಏನದಲ್ಲ, ಅದು ನಿಜಾಮನ ಆಡಳಿತಕ್ಕೆ ಒಳಪಟ್ಟಿತ್ತು ನಮ್ಮ ಪ್ರದೇಶ. ಅವ್ರದೆಲ್ಲ ಮೈಸೂರು ಮಹಾರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು. ಹೀಗಾಗಿ ಅಲ್ಲಿ ಅವಾಗಲೇ ಮೈಸೂರು ವಿಶ್ವವಿದ್ಯಾಲಯ ಶಿಕ್ಷಣ ಕೇಂದ್ರಗಳಾಗಿದ್ದು, ಸಾಹಿತಿಗಳಾಗಿದ್ರು. ಕುವೆಂಪು ಅವರ ಗುರುಗಳು ಅವರು, BM ಶ್ರೀ ಅವರು, ಅವರ ನೇತೃತ್ವದಲ್ಲಿ ನಡೆದಿತ್ತು. ನಮ್ಮಲ್ಲಿ ಶಿಕ್ಷಣನೇ ಇರಲಿಲ್ಲ, ಅದು ನಿಮ್ಗೆಲ್ಲ ಗೊತ್ತಿದೆ. ಬಾಲ್ಕಿ ಪಟ್ಟದೇವರು ಹೊರಗ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸ್ತಿದ್ರು. ಅಂತ ಸಂದರ್ಭದಲ್ಲಿ ಏನಾಯ್ತು, ಇಲ್ಲಿ ಪದವಿ ಓದಿದವರು, ಶಿಕ್ಷಣ ಪಡೆದವರು ಸಾಹಿತಿಗಳಾಗ್ಲಿಲ್ಲ. ಈ ಜನಪದದಿಂದ ಬಂದಂಥವ್ರು ದೊಡ್ಡ ಸಾಹಿತಿಗಳಾದ್ರು. ಈ 4ನೇ ಕ್ಲಾಸು, 3ನೇ ಕ್ಲಾಸು, 5ನೇ ಕ್ಲಾಸು ಓದಿದವರು ಅವ್ರು ಅವಾಗ್ಲಿನ ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ ಎಲ್ಲ ಓದ್ಕೊಂಡ್ಬಿಡ್ತಿದ್ರು. ಅವಾಗ 4ನೇ ಕ್ಲಾಸು ಓದಿದವ್ರು ಅಂದ್ರೆ ಎಲ್ಲ ಕಾವ್ಯಗಳನ್ನು ಓದ್ಕೊಂಡ್ತಿದ್ರು. ಅವರು ಮಹಾಕಾವ್ಯಗಳನ್ನು ಬರೆದ್ರು. 1840ರಲ್ಲಿ ಮೊಟ್ಟ ಮೊದಲನೇ ಮಹಾಕಾವ್ಯ ಈ ಪ್ರದೇಶದಿಂದ ಬಂತು. ಈ ಹಳೆ ಮೈಸೂರಿನಲ್ಲಿ ವಿದ್ವಾಂಸರಿಂದ ಪ್ರಾರಂಭವಾದಂಥ ಈ ರಮ್ಯ ಇತ್ಯಾದಿ ಸಾಹಿತ್ಯ ನಮ್ಮ ಉರ್ದು ಪ್ರಭಾವ ಇರುವಂತ ಈ ಪ್ರದೇಶದಲ್ಲಿ ಯಾವ ಸಾಹಿತ್ಯ ಪ್ರಭಾವಪೂರ್ಣವಾಗಿ, ಅರ್ಥಪೂರ್ಣವಾಗಿ ಬೆಳೀತು 19ನೇ ಶತಮಾನದ ಆರಂಭ ಕಾಲದಲ್ಲಿ? ಅದು ಬಹಳ ಮಹತ್ವದ ಪ್ರಶ್ನೆ. ಅವ್ರು ಹೇಳ್ತಾರ ನಮಗ ರೊಮ್ಯಾಂಟಿಸಿಸಮ್ಲಿಂದ ನಾವು ಪ್ರಭಾವ ಆಯ್ತು ಅಂತ. ನಾವು ಹೇಳ್ತಾ ಇದ್ವಿ ರೊಮ್ಯಾಂಟಿಸಿಸಮ್ ನಮ್ಗೆ ಬರಲೇ ಇಲ್ಲ. ನಾವು ನಮ್ಮ ಆಧುನಿಕ ಸಾಹಿತ್ಯ ಪ್ರಾರಂಭ ಆಗೋದು ಆಧುನಿಕ ತತ್ವಪದಗಳ ಮೂಲಕ, ಆಧುನಿಕ ವಚನಗಳ ಮೂಲಕ, ಆಧುನಿಕ ಕೀರ್ತನೆಗಳ ಮೂಲಕ, ಆಧುನಿಕ ಸೂಫಿ ಕಾವ್ಯದ ಮೂಲಕ, ಗಜಲ್ಗಳ ಮೂಲಕ, ಹಿಂಗ್ ಪ್ರಾರಂಭ ಆಯ್ತು ನಮ್ದು. ದೇಸಿ ಸಾಹಿತ್ಯ ಪ್ರಕಾರಗಳು ಅಂದ್ರೆ ನಮ್ಮಲ್ಲಿ ಈ 18 ಜನ ಏನು ಪುರಾಣ ಮಹಾಕಾವ್ಯಗಳನ್ನು ಬರೆದ್ರು,
ಕುವೆಂಪು ಅವರು ಮತ್ತ ಇತರರು ಮಹಾಕಾವ್ಯ ಬರೋದಕ್ಕಿಂತ ಮೊದಲೇ ಅವ್ರು ಬರೆದ್ರು. ಅವರು ದೇಸಿ ಕಾವ್ಯ ಛಂದಸ್ದೊಳಗ ಬರೆದ್ರು. ಷಟ್ಪದಿ ಒಳಗ, ತ್ರಿಪದಿ, ಜಯದೇವ ತಾಯಿಲಿಗಾಡಿ ಅವ್ರು ತ್ರಿಪದಿ ಒಳಗೆ ಸಿದ್ದರಾಮ ಚರಿತ್ರೆ ಬರೆದ್ರು. ದ್ಯಾಂಪುರ್ ಚನ್ನಕವಿ ಆಗಿರ್ಬೋದು, ಮಹಾಗಾವ್ ಚನ್ನಕವಿ ಆಗಿರ್ಬೋದು. ಇವರೆಲ್ಲ ಏನ್ ಮಾಡಿದ್ರು ಅಂದ್ರ ದೇಸಿ ಕಾವ್ಯದೊಳಗನ ಮಹಾಕಾವ್ಯ ಬರೆದ್ರು. ಅವಾಗ ಇನ್ನು ಕುವೆಂಪು ಅವರು, ಬೇಂದ್ರೆ ಅವರು ಸಣ್ಣವರಿದ್ರು. ಅಂತ ಸಂದರ್ಭದಲ್ಲೇ ಇಲ್ಲಿ ಮಹಾಕಾವ್ಯಗಳು ಬಂದವು. ಆದ್ರೆ ಕುವೆಂಪು ಅವರು ರಾಮಾಯಣ ದರ್ಶನಮ್ಮು, ಬೇಂದ್ರೆ ಅವರ ಕಾವ್ಯ, ಗೋವಿಂದ ಪೈ ಅವರ ಕಾವ್ಯ, ಅವರು ಒಂದು ಉನ್ನತ ಮಟ್ಟ ಸ್ಥಾನದೊಳಗಿದ್ದಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಶಿಷ್ಟ ಕವಿಗಳು ಅವಾಗ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ನಮ್ಮ ಸಿದ್ದಯ್ಯ ಪುರಾಣಿಕರು ಮೊದಲಾದಂಥವರೆಲ್ಲ ಈ ಪ್ರದೇಶದಾಗ ಬಂದ್ರು. ಬಟ್ ಸಿದ್ದಯ್ಯ ಪುರಾಣಕ್ಕೆ ಬರೋದಕ್ಕಿಂತ ಮೊದಲೇ ಅವ್ರ ಅಜ್ಜ ದ್ಯಾಂಪುರ್ ಚನ್ನಕವಿ ಅವರು ಬಹಳ ಮಹತ್ವದ ಪುರಾಣ ಕಾವ್ಯಗಳನ್ನು ಬರೆದ್ರು. ಹೀಗಾಗಿ ಇಲ್ಲಿ ಹ್ಮ್ ಕುವೆಂಪು ಅವರು ಮುಕ್ತ ಛಂದಸ್ಸಿನಲ್ಲಿ ಹೌದು, ಬ್ಲಾಂಕ್ ವರ್ಸ್ ನಲ್ಲಿ ಸರಳ ರಗಳೆ, ಸರಳ ರಗಳೆ. ಒಂದು ರಾಮಾಯಣ ಅವ್ರು ಮಾಡಿದ್ರು. ಗೋಕಾಕ್ ಅವರು ಏನು ಭಾರತ ಸಿಂಧು ರಶ್ಮಿ, ಹೌದು ನಮ್ಮ ಬಸನೂರ್ ಮಠ ಅವರು ಯಾವ್ದದು ಭವ್ಯ ಮಾನವ, ಹೌದು ಇವೆಲ್ಲ ಮುಕ್ತ ಛಂದಸ್ಸಿನಲ್ಲಿ ಬಂದು. ಹೌದು ಅದ್ರ ಜೊತೆಗೆ ಒಂದಿಬ್ಬರು ಈ ಜಯದೇವ್ ತಾಯಿ ಲೆಗಾಡೆ ಅಂತವ್ರು, ತುಪ್ಪದಂತವ್ರು ತ್ರಿಪದಿ ಚೌಪದಿ ಬರೆದ್ರು. ಆದ್ರೆ ಷಟ್ಪದಿ ಬಹಳ ಪ್ರಮುಖವಾದಂತ ಪಾತ್ರ ವಹಿಸಿರ್ತಕ್ಕಂಥದ್ದು ಈ ಭಾಗದಲ್ಲಿ. ಹೌದು ತಾವು ಹೇಳಿದ 18 ಪುರಾಣ ಮಹಾಕಾವ್ಯಗಳೆಲ್ಲ ಷಟ್ಪದಿಯಲ್ಲಿಯೇ ಇವೆ. ಹೌದು ಅಂತ ಪ್ರಭಾವಿ ಷಟ್ಪದಿಯನ್ನ ಬಳಸಿ ತಂದ್ರು ಅಂದ್ರೆ ನಮ್ಮದೇ ಸಮೃದ್ಧವಾದಂತ ಒಂದು. ಹೌದು ಅದನ್ನ ನಾನು ಹೇಳೋದು. ಈಗ ಅವ್ರು ಬರೀ ನಾವು ಹೇಳ್ತೀವಿ ನಮ್ಮ ಪ್ರದೇಶ ಅಂದ್ರೆ ವಚನ ಸಾಹಿತ್ಯಕ್ಕೆ, ಕೀರ್ತನ ಸಾಹಿತ್ಯಕ್ಕೆ ಫೇಮಸ್ ಆಗ್ಯದ, ಇದು ಶರಣರ ನಾಡು. ಅದು ಸರಿ. ಅದನ್ನ ಬಿಟ್ಟು ಹೊಸಗನ್ನಡ ಸಾಹಿತ್ಯದೊಳಗ ನಮ್ದು ಬರಡು ಕಾಲ ಅಂತ ಕರೀತಾರೆ 19ನೇ ಶತಮಾನ. ಆಕ್ಚುಲಿ ನಮ್ಗೆ ಅದೇ ಶ್ರೀಮಂತ ಕಾಲ. ಬಹಳ ಮಂದಿ ಇದು ಚರಿತ್ರೆ ಗೊತ್ತಿಲ್ಲ. 19ನೇ ಶತಮಾನ ಏನಿದೆಯಲ್ಲ ಅದು ಈ ಪ್ರದೇಶದ ಅತ್ಯಂತ ಸಮೃದ್ಧಿ ಕಾಲ ನಮಗೆ. ಯಾಕಂದ್ರೆ ತತ್ವ ಪದಗಳು ಬಂದು, ವಚನಗಳು ಬಂದು, ಆನಂತರ ಕೀರ್ತನೆಗಳು ಬಂದು, ಆನಂತರ ಸೂಫಿ ಪದಗಳು ಬಂದು, ಸೂಫಿ ಕವಿಗಳು ಬಂದ್ರು, ಗಜಲ್ ಕಾವ್ಯಗಳು ಹುಟ್ಟುಕೊಂಡು, ಶಾಯರಿಗಳು ಹುಟ್ಟುಕೊಂಡು. ಇವು ಅಲ್ಲಿ ಆ ಭಾಗದಾಗ ಇಲ್ಲ. ನೀವು ಹೇಳಿದ ಷಟ್ಪದಿ ಅನ್ನುವಂಥದ್ದು ಬಹಳ ಕಠಿಣವಾದಂತ ಕಾವ್ಯ. ಮತ್ತೆ ನಾ ಹೇಳಿಲ್ಲ 18 ಪುರಾಣ ಕವಿಗಳಲ್ಲಿ 14-15 ಜನ ಷಟ್ಪದಿ ಒಳಗೆ ಬರ್ದಾರ. ಆ ನಿಟ್ಟಿನೊಳಗ ನಮ್ಮಲ್ಲಿ ಕ್ಷೇತ್ರ ಕಾರ್ಯ ಆಗ್ಲಿಲ್ಲ, ವರ್ಕ್ ಆಗ್ಲಿಲ್ಲ, ಅವರಿಗೆ ಅದು ಗೊತ್ತೂ ಆಗ್ಲಿಲ್ಲ. ಈಗ ಎಸ್ ವಿ ರಂಗಣ್ಣ ಅವರೇ ಮೊಟ್ಟ ಮೊದಲನೇ ಆಧುನಿಕ ವಚನಕಾರರು ಅಂತ PhD ಬರೆದ್ರು. ಎಸ್ ವಿ ರಂಗಣ್ಣ ಅವರು ಮೊನ್ನೆ ಬರೆದಾರ 1930-40. ನಮ್ಮಲ್ಲಿ ದೇವದುರ್ಗದ ಆದಿಯಾಮತ್ಯಪ್ಪ 1910 ವಚನಗಳನ್ನು ಬರೆದಾನ. ಆ ದೇವದುರ್ಗಾಧೀಶನ ವಚನಗಳು ಅದು ಕನ್ನಡದ ಮೊಟ್ಟ ಮೊದಲನೇ ವಚನಗಳ ಸಂಕಲನ. ಇವ್ರು 1910 ಇನ್ನೂ ಇದನ್ನ ಆಗಿರ್ಲಿಲ್ಲ. ಇವರು ಎಸ್ ವಿ ರಂಗಣ್ಣ ಅವ್ರು ಬಂದು 1930. ದೇವದುರ್ಗ ಆದಿಯಾಮತ್ಯಪ್ಪನ ವಚನಗಳು ಬಂದು 1910. ಅದು 1920 ಹೋಗ್ಬಿಟ್ಟಿದ್ದ. ಅವ್ನ ಪ್ರಿಂಟ್ ಯಾವಾಗಾರ ಆಗ್ಲಿ ಅವು ಹಸ್ತಪ್ರತಿಯೊಳಗಿದ್ದು, ಕಲ್ಲಚ್ಚಿನೊಳಗಿದ್ದು, ಪ್ರಿಂಟ್ ಇವತ್ತರ ಆಗ್ಬೋದು, ನಾಳೆ ಆಗ್ಬೋದು. ಬಟ್ ಅದು ಬರೆದದ್ದು 1910. ಹೀಗಾಗಿ 12ನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯ ಹೇಗೆ ಆದ್ಯ ವಚನಕಾರನೋ ಹಾಗೆ ಆಧುನಿಕ ಸಂದರ್ಭದಲ್ಲಿ ನಮ್ಮ ದೇವದುರ್ಗದ ಆದಿಯಾಮತ್ಯಪ್ಪ ಆದ್ಯ ವಚನಕಾರ. ಮತ್ತು ಆತನು ಜೇಡರ ಸಮುದಾಯಕ್ಕೆ ಸೇರಿದವನು, ದಾಸಿಮಯ್ಯನು ಜೇಡರ ಸಮಾಜಕ್ಕೆ ಸೇರಿದವನು. ಈ ವಚನವನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಹೋಗುಹಳ ಕಟ್ಟಿ ಕೂಡ ಅದೇ ಸಮಾಜಕ್ಕೆ ಸೇರಿದವರು. ಅಂದ್ರೆ ನೇಕಾರರು ವಚನ ಸಾಹಿತ್ಯಕ್ಕೆ ಎಂಥ ಒಂದು ಅದ್ಭುತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಇವತ್ತಿನ ಎಲ್ಲಾ ಸ್ವಾಮಿಗಳು, ವೀರಶೈವರು ನೆನಪಿಟ್ಕೋಬೇಕು ಅವ್ರ ಕೊಡುಗೆಯನ್ನು. ಮೂವರು ಬಟ್ಟೆ ನೇಯುವುದರೊಂದಿಗೆ ಜೀವನದ ಬಟ್ಟೆಯನ್ನು ನೇಯ್ದ್ರು. ಈಗ ನೋಡ್ರಿ, ಅವರು ಆದಿ ಮೊಟ್ಟ ಮೊದಲೇದು, ಇವರು ಆದಿ. ಇವರು ಇಡೀ ವಚನ ಸಿಗುವಂಗ್ ಮಾಡಿದ್ರಲ್ಲ. ಹೊತ್ಕೊಂಡು ಸೈಕಲ್ ಮೇಲೆ ತಗೊಂಡ್ ಬಂದು ಹಳಕಟ್ಟಿ ಅವರು ಇವತ್ತು ನಮಗೆ ಕೊಟ್ರು. ಇಲ್ಲಿಗೆ ಎಲ್ಲಿ ಇರ್ತಿದ್ವು ಅವ್ರ ಸಂಪುಟಗಳು. ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಚರಿತ್ರೆ ಏನಿದೆ ಅಂದ್ರೆ ತುಂಬಾ ಕುತೂಹಲಕಾರಿಯಾಗಿದೆ. ನಾನು ಹೇಳಿದ್ನಲ್ಲ, ದೇಸಿ ಕಾವ್ಯದ ಮೂಲಕನೇ ನಮ್ದು ಆಧುನಿಕ ಸಾಹಿತ್ಯ ಪ್ರಾರಂಭ ಆಯ್ತು. ದೇಸಿ ಚಿಂತನೆಗಳ ಮೂಲಕನೇ ಬೆಳೀತು. ಮತ್ತು ದೇಸಿ ಚಿಂತನೆಗಳನ್ನ ಅದು ಅಭಿವೃದ್ಧಿ ಪಡಿಸ್ತು. ಈ ಕಡೆ ದೇಸಿ ಚಿಂತನೆಗಳು, ಈ ಕಡೆ ಸೂಫಿ. ನಮಗ ನಿಜಾಮನ ಆಡಳಿತದಲ್ಲಿ ಸೂಫಿ ಕವಿಗಳಿದ್ರು. ಸೂಫಿ ಮತ್ತು ಇವರೆಲ್ಲ ಕೂಡಿ ಸೌಹಾರ್ದತೆಯಿಂದ ಬದುಕ್ತಿದ್ರು. ಈ ಕೊಡೇಕಲ್ ಬಸವಣ್ಣನ ನಮ್ಮಲ್ಲಿ ಒಂದೇ ಕಲ್ಯಾಣ ಇಲ್ಲ ಅಂತ ಹೇಳ್ತೀನಿ ನಾನು. ಈ ಬಸವ ಕಲ್ಯಾಣ ಒಂದೇ ಅಲ್ಲ, ಮೊದಲು ಕಲ್ಯಾಣ ಅಂತ ಇತ್ತು ಅದ್ರ ಹೆಸರು. ಬಸವಣ್ಣವ್ರು ಬಂದ 12ನೇ ಶತಮಾನ ಬಸವ ಕಲ್ಯಾಣ ಆಯ್ತು. ಇದು ನಮ್ದು ಕೊಡೇಕಲ್ಲು ಸುರಪುರ ತಾಲೂಕು, ಅದು ಅಮರ ಕಲ್ಯಾಣ. ಆತ ಕೊಡೇಕಲ್ ಬಸವಣ್ಣ ಬಂದ್ಮೇಲೆ ಸೌಹಾರ್ದ ಅಷ್ಟೊತ್ತಿ ಮುಸ್ಲಿಮರು ಬಂದ್ಬಿಟ್ಟಿದ್ರು. ಈ ಕಡೆ ಮುಸ್ಲಿಂ ಮತ್ತು ಹಿಂದೂ ಎಲ್ಲ ಒಂದು ಮಾಡಿ
ಆತ ಕೊಡೆಕಲ್ಲನ್ನು ಕಟ್ಟಿದ, ಅದಕ್ಕೆ ಅಮರ ಕಲ್ಯಾಣ ಅಂತ ಕರೆದ್ರು. ಇಲ್ಲಿ ಸನ್ನತಿ ಮತ್ತ ನಮ್ಮ ಚಿತ್ತಾಪುರದೊಳಗ ದುಂಡುಗುಂಡ ಬಸವಣ್ಣ ಅಂತ ಅದ. ಇವತ್ತು ನೀವು ಯಾವ್ದೇ ಬಸ್ ನೋಡ್ರಿ ದಂಡುಗುಂಡ ಬಸವೇಶ್ವರ ಪ್ರಸನ್ನ ಅಂತ ಇರ್ತದ. ದಂಡುಗುಂಡ ಬಸವಣ್ಣ ಧರ್ಮ ಕಲ್ಯಾಣ ಕಟ್ಟಿದ. ಬಸವ ಕಲ್ಯಾಣ 12ನೇ ಶತಮಾನದಲ್ಲಿ, 17ನೇ ಶತಮಾನದಲ್ಲಿ ಅಮರ ಕಲ್ಯಾಣ, 18ನೇ ಶತಮಾನದಲ್ಲಿ ಧರ್ಮ ಕಲ್ಯಾಣ, ಪ್ರೌಢ ದೇವರಾಯನ ಕಾಲಕ್ಕೆ ವಿಜಯ ಕಲ್ಯಾಣ. ಇವಿಷ್ಟು ಕಲ್ಯಾಣಗಳ ಕೂಡಿದಕ್ಕೆ ಕಲ್ಯಾಣ ಕರ್ನಾಟಕ ಆಗ್ಯದ. ಈ ಕಲ್ಯಾಣ ಅಲ್ಲದು. ನಿಜವಾದ ಕಲ್ಯಾಣ ಅಂದ್ರೆ ಬಸವಣ್ಣನಿಂದ ಏನು ಇಡೀ ಜನಸಮುದಾಯದ ಕಲ್ಯಾಣ ಆಯ್ತಲ್ಲ, ಅದು ನಿಜವಾದ ಕಲ್ಯಾಣ. ಲೋಕ ಕಲ್ಯಾಣ ಕಾರ್ಯಕ್ರಮ. ಈ ರಾಘವಾಂಕ, ಕುಮಾರವ್ಯಾಸ, ಷಟ್ಪದಿಯ ಚಕ್ರವರ್ತಿಗಳು ಅಂತ ನೋಡಿದ್ರು. ಅಂತ ಒಂದು ಭವ್ಯ ಪರಂಪರೆಯಲ್ಲಿ ಈ 18 ಮಹಾಕಾವ್ಯಗಳು ಕೂಡ ಬಂದಿವೆ. ಇವುಗಳು ಅಲಕ್ಷ್ಯಕ್ಕೆ ಒಳಗಾಗಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನದ? 18 ಅಲ್ಲ, ನನಗೆ ಅನ್ನ ಹೇಳ್ತಿದ್ರು ಎಲ್ಲಿ ಹೋದ್ರು. ನಾನು ಮಾಸ್ಟರ್ಗೆ ಹೋದಾಗ ನಾನು ನಿನ್ನೆ ಕೂಡ ಹೇಳಿದ್ನಲ್ಲ, ಆ ಕಡೆ ಕುವೆಂಪು ಅದಾರ, ಈ ಕಡೆ ಬೇಂದ್ರೆ ಅದಾರ, ಈ ಕಡೆ ನಮ್ಮ ಸೌತ್ ಕನ್ನಡ ಕಡೆ ಇಂಥವ್ರು ಅದಾರ, ಗೋವಿಂದ ಪೈ ಅದಾರ, ನಿಮ್ಮಲ್ಲಿ ಯಾರು ಅದಾರ? ಹೌದಲ್ಲ ಅನಿಸ್ತದ ನನಗೆ. ನಾನು ಅವಾಗ ಶಾಂತರ ಸರ್ ಕೂಡ ಚರ್ಚೆ ಮಾಡಿದೆ. ಅವ್ರಂದ್ರು ಇಲ್ಲ ತಮ್ಮ ನಿನಗೆ ಗೊತ್ತಿಲ್ಲ ಅಂತ ತೆಗೆದು ಕೊಟ್ರು. ಅವರು ಎಷ್ಟು ಅದ್ಭುತವಾಗಿ ಹಸ್ತಪ್ರತಿಗಳನ್ನು ಇಟ್ಟಿದ್ರು ಅಂತಂದ್ರೆ, ಒಂದು 5-6 ಹಸ್ತಪ್ರತಿ ನನಗೆ ಸಿಕ್ಕು. ಅಷ್ಟೇ ಅಲ್ಲ, ಶಂಭವಿಭು ಅಂತ ಅವನು ಕಾವ್ಯ ಅಂತ ಅದ್ಭುತ ಕಾವ್ಯ, ಅದನ್ನ ಪ್ರಕಟ ಮಾಡಿಸ್ಬೇಕು ಅಂತ ಅವ್ರು ತಗೊಂಡ್ಬಂದಿದ್ರು. ಆಗ್ಲಿಲ್ಲ. ಅಂದ್ರೆ ನಾನೇನ್ ಹೇಳ್ತಂದ್ರೆ, ಅವು ಕೆಲವೊಂದು ಪ್ರಕಟ ಆದವು, ಕೆಲವೊಂದು ಹಸ್ತಪ್ರತಿ ರೂಪದಾಗ ಅದಾವ. ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಅದು ನಮ್ಮ ಪ್ರಾರಂಭದ ಸಾಹಿತ್ಯ. ಆಮೇಲೆ ತತ್ವಪದಗಳದ್ದೀಗ ಕರ್ನಾಟಕ ಸರ್ಕಾರ 50 ಸಂಪುಟಗಳಂತಂತು. ಅದ್ರಾಗ ಹೆಚ್ಚಿನ ತತ್ವಪದಗಳೆಲ್ಲ ನಮ್ಮ ಪ್ರದೇಶದ ಅದಾವ. ಕರ್ಕೋಳ್ ಮಾಡಿವಳಪ್ಪ ಅಂತ ನಿಮ್ಗೆ ಗೊತ್ತಲ್ಲ, ನೀವೆಲ್ಲ ಕೂಡ ನೀವು ನಮ್ಮ ಸುಪುತ್ರ ಅವರೆಲ್ಲ ಮೊದಲನೇದಾಗ ಸ್ಟಾರ್ಟ್ ಮಾಡಿದ್ರಿ ಸಂಪಾದನೆ ಮಾಡ್ಲಿಕ್ಕೆ ಕಡ್ಕೋಳ್ ಮಾಡಿವಳಪ್ಪನ ತತ್ವಪದಗಳು. ಅದು ನಿಮ್ಗೆಲ್ಲ ಗೊತ್ತಿದೆ. ಅದು ಆ ಒಂದು 1000 ಪದಗಳೊಳಗ ಈಗ ಅರ್ಧಕ್ಕೆ ಸಂಪುಟಗಳು ನಮ್ಮೂ ಅದಾವ. ಆಮೇಲೆ ನಾನು ಕೀರ್ತನ ಸಾಹಿತ್ಯದ ಸಂಪುಟದಾಗ ನಾನಿದ್ದೆ, ತತ್ವಪದ ಸಾಹಿತ್ಯ ಸಂಪುಟದಾಗೂ ನಾನಿದ್ದೆ. ಕೀರ್ತನೂ 50 ಸಂಪುಟ ಆದವು. ಆ 50 ಸಂಪುಟದೊಳಗೆ ಅಷ್ಟು ಇದೇ ಭಾಗದವ. ಮತ್ತೆ ಅಲ್ಲಿನೂ ಕೂಡ 2ನೇ ಘಟ್ಟದಲ್ಲಿ, ಅಲ್ಲಿ 1ನೇ ಘಟ್ಟದಲ್ಲಿ ಕನಕದಾಸ ಇದ್ದ, ಬ್ರಾಹ್ಮಣೇತರ ಕವಿ. ಇಲ್ಲಿ 2ನೇ ಘಟ್ಟದಲ್ಲಿ ಪಿಂಜಾರ್ ರಾಮದಾಸ, ಆಧುನಿಕ ಕೀರ್ತನಕಾರ. ಅದೊಂದು 1910, 1920 ಇದೇ ಸಂದರ್ಭ. ಆತ ಪಿಂಜಾರ, ಆತ ಮೊದಲನೇ ಕೀರ್ತನಕಾರ. ಅದನ್ನ ಬಹಳ ಮಂದಿ ಹೇಳಂಗಿಲ್ಲ, ಯಾಕಂದ್ರೆ ಪಿಂಜಾರ ಅವೇನು ಕೀರ್ತನ ಬರ್ದಾನ ಅಂತ. ಇಲ್ಲಿ ಸೂಫಿ ಸಂತರಿಗಾಗ್ಲಿ ಅಥವಾ ಈ ತತ್ವಪದಕಾರ ಏನು ಮುಸ್ಲಿಮ್ಸ್ ಅದಾರ, ಅವರಿಗೆ ಭಾಷೆ ಅಡ್ಡಿ ಆಗಿಲ್ಲ. ಇಲ್ಲ, ಅವರು ಏನ್ ಮಾಡಿದ್ರು ಅಂದ್ರೆ, ಇಲ್ಲಿ ಎಲ್ಲರೂ ಹೊರತು ಇತ್ತು. ಇಲ್ಲಿ ಶಿಕ್ಷಣ ಪಡೆದವ್ರು ಇಲ್ಲ. ಜನಪದ ಕವಿಗಳು ಇವರು. ಈಗ ಜನಪದ ಕವಿಗಳು ಅದಕ್ಕೆ ಕುರಿತು ಅದ ಉತ್ತಮಂಗ ರಾಜನೊಳಗ ಶ್ರೀ ವಿಜಯ ಬರೆದದ್ದು ಅದೇ ವಿಷಯ. ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಹೇಳಿದ್ರು. ಈಗ ಈ ಭಾಗದಲ್ಲಿ ಇಷ್ಟು ಸಮೃದ್ಧ ಕವಿಗಳಿಗೆ ರಾಜಮಾರ್ಗ ತೋರಿಸಿದಂತ ನಾಡು ಇದು ಅಂತ ಹೇಳಿದ್ರಿ. ಕರ್ನಾಟಕಕ್ಕೆ, ಕನ್ನಡ ನಾಡಿಗೆ ರಾಜಮಾರ್ಗ ತೋರಿಸಿದ ಪರಂಪರೆಯಲ್ಲಿ ಹಳೆಗನ್ನಡ ಬಂತು, ಷಟ್ಪದಿ ಬಂತು, ಆಮೇಲೆ ರಗಳೆ ಬಂತು, ದಾಸರು, ಶರಣರು, ಕೀರ್ತನಕಾರರು, ತತ್ವ, ಈ ದೊಡ್ಡ ಪರಂಪರೆ ಇದ್ದರೂ ಕೂಡ ಈ ಪ್ರದೇಶ ಕಲ್ಯಾಣ ಕರ್ನಾಟಕವನ್ನ ಕೀಳಾಗಿ ನೋಡುವುದು, ಇವರಿಗೆ ಕನ್ನಡ ಸರಿಯಾಗಿ ಬರೋದಿಲ್ಲ ಅನ್ನುವಂಥದ್ದು, ಈ ಆರೋಪಗಳು ಯಾಕೆ? ನೋಡ್ರಿ, ಇಲ್ಲಿ ಶಿಕ್ಷಣ ಲೇಟ್ ಆಗಿ ಪ್ರಾರಂಭ ಆಯ್ತು. ಹೌದಾ? ನಿಜಾಮನ ಕಾಲಕ್ಕಂತೂ ಸಂಪೂರ್ಣ ಎಲ್ಲರೂ ಉರ್ದು. ಈಗ ನಮ್ಮ ಅಮ್ಮರಾಗಿರ್ಬೋದು, ಈಗ ಖಂಡ್ರೆ ಅವರಾಗಿರ್ಬೋದು, ಎಲ್ಲ ಉರ್ದುದಾಗ ಓದಿದ್ರು. ಅವ್ರು ಕಾನೂನು ಉರ್ದುದೊಳಗಿತ್ತು, ಮೆಡಿಕಲ್ ಉರ್ದುದೊಳಗಿತ್ತು, ಇಂಜಿನಿಯರಿಂಗ್ ಉರ್ದುದೊಳಗಿತ್ತು, ಗವಾನ್ ವಿಶ್ವವಿದ್ಯಾಲಯ ಎಲ್ಲ ಉರ್ದುದೊಳಗಿತ್ತು. ಎಲ್ಲರೂ ಅವ್ರು ಕಾಮನ್ ಆಗಿಬಿಟ್ಟಿತ್ತು ಉರ್ದು. ಕನ್ನಡ ಬರ್ತಿದ್ದಿಲ್ಲ, ಆದ್ರೆ ಕನ್ನಡ ಮನೆ ಮಾತಾಗಿತ್ತು. ಆ ಮನೆ ಮಾತನ್ನ ಕನ್ನಡದಾಗ ಇಟ್ಕೊಂಡು ಉರ್ದು ಸಾಹಿತ್ಯದ ಪ್ರಭಾವ, ಈ ಶಾಂತರ್ಸರಿಗೆಲ್ಲ ಉರ್ದು ಸಾಹಿತ್ಯದ ಪ್ರಭಾವ, ಅವ್ರಿಗೆ ಗಜಲ್ಗಳ ಪ್ರಭಾವ ಬೀರಿದ್ವು, ಶಾಯರಿಗಳ ಪ್ರಭಾವ ಬೀರಿದ್ವು. ಹಿಂಗಾಗಿ ಅವ್ರು ಗಜಲ್ಗಳನ್ನು ಬರೆದ್ರು, ಶಾಯರಿಗಳನ್ನು ಬರೆದ್ರು. ಉರ್ದು ಸೂಫಿ ಕಾವ್ಯಗಳು ಇನ್ನೂ ಅಪ್ರಕಟಿತದಾವ. ಈ ನಮ್ಮ ಬಿಜಾಪುರದೊಳಗ ಮಹಿಳಾ ವಿಶ್ವವಿದ್ಯಾಲಯದವರು ಒಂದ್ ಸಂಪುಟ ತಂದಾರ, ಯಾರ್ಯಾರು ಸೂಫಿ ಕವಿಗಳು ಅಂತ, ದೊಡ್ಡ ಸಂಪುಟದ. ಅವ್ರು ಬರೆದಂತ ಸೂಫಿ ಕಾವ್ಯಗಳು ಇನ್ನೂ ಹಾಗೆ ಅದಾವ, ಇನ್ನೂ ಪ್ರಕಟ ಆಗಿಲ್ಲ. ಇಂಥ ಒಂದು ದೊಡ್ಡ ಸಂಪತ್ತಿದೆ ಇಲ್ಲಿ. ನಂತರ ಏನಾಯ್ತು ಅಂತಂದ್ರೆ, ಶಿಕ್ಷಣದಿಂದ ವಂಚಿತ ಆಯ್ತು. ವೀರೇಂದ್ರ ಪಾಟೀಲ್ರನ್ನ ನೆನೆಸ್ಬೇಕು.
ಅವರು ಪ್ರತಿಯೊಂದು ಜಿಲ್ಲಾ ಪ್ರದೇಶದಲ್ಲಿ ತಾಲೂಕಾ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು, ಸರ್ಕಾರಿ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ರು. ಸರ್ಕಾರಿ ಕಾಲೇಜೇ ಇರ್ಲಿಲ್ಲ ಇಲ್ಲಿ. ಅಕ್ಷರ ಜ್ಞಾನ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಶಿಷ್ಟ ಸಾಹಿತ್ಯ ಓದ್ಬೇಕು, ಡಿಗ್ರಿ ಓದ್ಬೇಕು, ನೀನು ಕನ್ನಡ ಓದ್ಬೇಕು, MA ಓದ್ಬೇಕು, ಏನೋ ಓದ್ದಾಗೆಲ್ಲ ಶಿಕ್ಷಣ ಬರೋದು. ಶಿಕ್ಷಣನೇ ಇರ್ಲಿಲ್ಲ. ಈಗ ಸಿದ್ದಯ್ಯ ಪುರಾಣಿಕನಿಗೆ ಶಿಕ್ಷಣ ಸಿಕ್ತು, ಅವ್ರ ರಾಜ್ಯಕ್ಕೆ ಶಿಕ್ಷಣ ಇರ್ಲಿಲ್ಲ. ಆತ 4ನೇ ಕ್ಲಾಸ್ ಕಲ್ತಿದ್ದ. ಆದ್ರೆ ಆತನ ಕಾವ್ಯವನ್ನು ಇಟ್ಟುಕೊಂಡು ಓದಿದ್ರ ಈತನ ಕಾವ್ಯ ಆತನ ಮುಂದೆ ಏನಲ್ಲ. ಅಂದ್ರೆ ಶಿಕ್ಷಣ ಬರೀಲಿಕ್ಕಾಯ್ತು, ಅಭಿವ್ಯಕ್ತಿ ಭಾವನೆ ವ್ಯಕ್ತಪಡಿಸ್ಲಿಕ್ಕಾಯ್ತು. ಅಭಿವ್ಯಕ್ತಿ ಇತ್ತು ನಮ್ಮಲ್ಲಿ, ಶಿಕ್ಷಣ ಇರ್ಲಿಲ್ಲ. ಅದಕ್ಕೆ ಉರ್ದುದ ಬರಿತಿದ್ರು. ಆಮೇಲೆ ಮೋಡಿ ಲಿಪಿ ಒಳಗೆ ಬರ್ತಿದ್ರು. ಲಿಪಿ ಮೋಡಿ, ಭಾಷೆ ಕನ್ನಡ, ಸಾಹಿತ್ಯ ಕನ್ನಡ. ಹಿಂಗಾಗಿ ಮೋಡಿ ಲಿಪಿ ಎಲ್ಲರಿಗೂ ಕಾಮನ್ ಆಗಿತ್ತು. ಇವತ್ತು ಹಸ್ತಪ್ರತಿಗಳೆಲ್ಲ ಮೋಡಿ ಲಿಪಿ ಒಳಗದ. ನಾನು ಕನ್ನಡ ವಿಭಾಗ ಮುಖ್ಯಸ್ಥಿದ್ದಾಗ 6,000 ಹಸ್ತಪ್ರತಿಗಳಿದ್ದು ನಮ್ಮಲ್ಲಿ. ಶಿವಪುತ್ರ ನೀವೆಲ್ಲ ಇವ್ರು ನಮ್ಮ ಸಂಪಾದನೆ ಮಾಡಿಕೊಟ್ಟಿದ್ರು. ಅದು ನಿಧಿ, ಅದು ತವನಿಧಿ. ಅದು ನಿಮಗೆ ಹೇಳ್ತೀನಿ. ಅದ್ರಾಗ ವೈದ್ಯಕೀಯ ಅದಾವ, ಅಂದ್ರೆ ಆಯುರ್ವೇದ. ವೈದ್ಯಕೀಯ ಅಂದ್ರೆ ಇದಲ್ಲ, ಆಯುರ್ವೇದ. ಶಿವಪುತ್ರ ಅದಕ್ಕೆ ಹೇಳ್ತದ ನನಗ. ಆ ತೊಪ್ಪಲದ ಅಲ್ಲಿ, ಆ ತೊಪ್ಪಲದ ಹೆಸರದ ನನಗದ್ರ ಮರ್ತೀನಿ. ಆ ತೊಪ್ಪಲನ ಹನಿ 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 ನೀವು ಒಂದೊಂದು ಫರ್ಲಾಂಗಿ ಹಿಡ್ಕೊತ ಹೋದ್ರಿ ಅಂದ್ರ ಇಲ್ಲಿ ನಾವು ಕಡ್ಡಿ ಕೊರದು ಹಚ್ಚಿದ್ರೆ ಅಲ್ಲಿ ಬೆಂಕಿ ಹತ್ತ. ಇವತ್ತಿಗೂ ನಾನು ಪ್ರೂವ್ ಮಾಡ್ತೀನಿ. ಅವ್ ಹಸ್ತಪ್ರತಿ ಅದಾವ, ಆ ತೊಪ್ಪಲು ಸಿಗಲ್ಲ. ಅಂದ್ರೆ ಅಷ್ಟೊಂದು ಔಷಧೀಯ ಗುಣ ಇರ್ತಕ್ಕಂಥ ತೊಪ್ಪಲುಗಳಿದ್ದು, ಗಿಡಮೂಲಿಕೆಗಳಿದ್ದು, ಅವುಗಳನ್ನ ಈ ಹಸ್ತಪ್ರತಿಗಳು ಹೇಳ್ತಾವ. ಈ ಪುರಾಣ ಕಾವ್ಯಗಳದಾವ, ಅದ್ರಾಗ ಷಟ್ಪದಿ ಅದ, ಛಂದಸ್ಸು, ತ್ರಿಪದಿ ಛಂದಸ್ಸಿನ ಕವಿತೆಗಳದಾವ, ಬಹಳಷ್ಟು ಅದಾವ. ಅದಕ್ಕೆ ಅವು ಬಿದ್ದು ಬಿಟ್ಟಿದ್ದು. ಅವು ನಾನೇನ್ ಮಾಡಿದೆ, ಇದು ಹೋಗ್ಬಿಡ್ತಾವ ಅಂತ ತಿಳ್ಕೊಂಡು 6,000 ಹಸ್ತಪ್ರತಿಗಳನ್ನ ಕೂಡಿಸಿ ಕಂಪ್ಯೂಟರೈಸ್ ಮಾಡಿದೆ. ಅದಕ್ಕೆ ಏನ್ ಮಾಡಿದೆ ಅಂದ್ರೆ, ನಾಗರಾಜ್, ನಮ್ಮ ಹೈದರಾಬಾದ್ ಉಸ್ಮಾನ ಯೂನಿವರ್ಸಿಟಿ ಪ್ರೊಫೆಸರ್, ಅವ್ರನ್ನ ನಾರಾಯಣ ಅಂತ ಹೆಸರು, ಪ್ರಸಾದ್, ಅವರು ಬಂದ್ರು. ಅವ್ರು ರಿಟೈರ್ಡ್ ಆಗಿದ್ರು. ಅವರು ಸಂಪಾದಕತ್ವದೊಳಗೆ ಆ ಸಂಪುಟ ಬಂತು. ಈಗ ನೀವು ಆ ಸಂಪುಟ ಹಿಡ್ಕೊಂಡ್ಬಿಟ್ರೆ ಆತು. 6,000 ಹಸ್ತಪ್ರತಿ ಏನೇನದಾವ, ಯಾವ ಕಾಲದ ಅದಾವ, ಅದ್ರ ವಿಷಯ ಏನದ, ಯಾರು ಬರ್ದಾರ, ಏನದ, ಅದ್ರಾಗ ನಿಮ್ಗೆ ಇದು ಸಿಕ್ಬಿಡ್ತಾವ. ಅದನ್ನ ಕಂಪ್ಯೂಟರೈಸ್ ಮಾಡಿಸ್ಬಿಟ್ಟಿನಿ. ಕಂಪ್ಯೂಟರೈಸ್ ಆಗ್ಯದ, ಮತ್ ಪುಸ್ತಕನ ಆಗ್ಬಿಟ್ಟದ. 6,000 ಹಸ್ತಪ್ರತಿ ಏನದ ಅಂತಂದ್ರೆ ನೀವು ಪ್ರಸಾರಂಗಕ್ಕೆ ಹೋದ್ರೆ ನಮ್ಮ ಶಾಸ್ತ್ರೀಯ ಭಾಷೆಯೊಳಗೆ ಬಂತದ, ಪ್ರಕಟ ಆಯ್ತದ. ಅದು ಒಂದು ಕೆಲಸ ಮಾಡಿದೆ. ಆಮೇಲೆ ಚನ್ನಣ್ಣ ಮಲ್ಲಿಕರ ನಾವೆಲ್ಲ ಕೂಡಿ ಏನು ವಿಚಾರ ಮಾಡಿದ್ವಿ, ಈ ಪ್ರದೇಶದ ಬಗ್ಗೆ ನಾವು ಮಾಡೋಣ ಕೆಲಸ. ಅದಕ್ಕೆ ನಾವು ಶಾಸ್ತ್ರೀಯ ಭಾಷೆಯ ಒಂದು ಯೋಜನೆಯನ್ನ ಯಡಿಯೂರಪ್ಪನವರು 1 ಕೋಟಿ ರೂಪಾಯಿ ಒಂದೊಂದು ಯೂನಿವರ್ಸಿಟಿ ಕೊಟ್ಟು, ಅವಾಗ ನಾವೇನ್ ಮಾಡಿದ್ವಿ, ನಮ್ದು ಮಾಡೋಣ. ಅದಕ್ಕೆ ನಾವೇನ್ ಮಾಡಿದ್ವಿ, ಶರಣರ ಸ್ಮಾರಕಗಳನ್ನ ಮಾಡೋಣ ಅಂತ ಹೇಳಿ ಒಂದು 3-4 ಸಂಪುಟಗಳನ್ನ ಶರಣರ ಸ್ಮಾರಕಗಳನ್ನು ಮಾಡ್ಬೇಕು ಅಂತ ಸ್ಕೆಚ್ ಹಾಕಿದ್ವಿ. ಅದನ್ನೊಂದು 2 ಕೊಟ್ರಿ ಸಂಪಾದಕರಿಗೆ. ತತ್ವ ಪದಕಾರರ ಸ್ಮಾರಕಗಳನ್ನು ಮಾಡೋಣ, ಅದು ಒಂದು 3-4 ಸಂಪುಟ ಆಯ್ತು. ಆಮೇಲೆ ಈ ವೃತ್ತಿ ರಂಗಭೂಮಿ ನಾಟಕ, ಈಗ ಅಲ್ದಾಡ್ರ ಅಂತ ಕವಿ ಅದಾನ, ಅವ್ ಗ್ರಾಮೀಣ ರಂಗಭೂಮಿ ಶರಣ ಮುಸ್ಲಿಮಾಗಿ ಹುಟ್ಟಿ ಶರಣರ ಬಗ್ಗೆ ಕಾವ್ಯ ಬರ್ದಾನ, ಗೀಗಿ ಪದ ಬರ್ದಾನ, ತತ್ವ ಪದ ಬರ್ದಾನ ಅಂತ ಮಹತ್ವದ ಕವಿ. ಅಂಥವ್ರ ನಾಟಕಗಳನ್ನ ಆರಿಸಿ 150 ನಾಟಕ ಆರಿಸಿ ಅದ್ರಾಗ ಬರೀ 10-12 ನಾಟಕ ಪ್ರಿಂಟ್ ಮಾಡಿದ್ವಿ. ಅಂದ್ರ ಬಹಳ ಶ್ರೀಮಂತವಾಗಿರ್ತಕ್ಕಂಥ ನಾಟಕಗಳು. ಈ ಕೊಡ್ಲ ಇರ್ಬೋದು, ಈ ನಮ್ಮ ಶಂಕರಪ್ಪ ಇರ್ಬೋದು, ಕೊಡ್ಲಿ ಶಂಕರಪ್ಪ ಅಂತ, ಅವ್ರ ಮಕ್ಕಳ ಅದಾರ. ಅಂತಾವು ವೃತ್ತಿ ರಂಗಭೂಮಿದ ಒಂದು ಸಂಪುಟ ತಂದ್ವಿ, ಗ್ರಾಮೀಣ ರಂಗಭೂಮಿದ ಒಂದು ಸಂಪುಟ ತಂದ್ವಿ, ಆಧುನಿಕರದ ಒಂದು ಸಂಪುಟ ತಂದ್ವಿ. ಗ್ರಾಮೀಣ ರಂಗಭೂಮಿದು ವೃತ್ತಿ ರಂಗಭೂಮಿದವರು ನಮ್ಮ ಇದ್ರಾಗ ಬಂತು. ಆಮೇಲೆ ಅದು ಬಜೆಟ್ ಮುಗಿಲಿಲ್ಲ. ಕಡೆ ನಮ್ಮ ಸಿದ್ಧಲಿಂಗೇಶ್ವರ ಬಸವರಾಜ್ ಕೊನೆಕ್ ಅವರು, ಇಲ್ಲ ಸರ್ ಇದು ಬಿಡೋದ್ ಬೇಡ ಅಂತ ಹೇಳಿ ಆಧುನಿಕ ರಂಗಭೂಮಿ ನಾಟಕಗಳೇನದವಲ್ಲ ಅವರು ಒಂದು ದೊಡ್ಡ ಸಂಪುಟ ಮಾಡಿದ್ರು. ಅದನ್ನ ವಿಜಯಶ್ರೀ ಸಬರದವರು ಎಡಿಟ್ ಮಾಡಿಕೊಟ್ರು. ಅಂದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ, ಇಲ್ಲಿ ಏನ್ ಕೆಲಸ ಆಗ್ಬೇಕಾಗಿತ್ತು, ಈ ಪುರಾಣ ಕಾವ್ಯಗಳನ್ನು ಒಂದು ಮಾಡ್ಬೇಕು ಅನ್ನೋದಿತ್ತು. ಪುರಾಣ ಕಾವ್ಯಗಳು ಸರಿಯಾಗಿ ಸಿಗ್ಲಿಲ್ಲ. ಆಮೇಲೆ ಅದಕ್ಕೆ ಬಜೆಟ್ ಬಾಳ್ ಬೇಕಾಗಿತ್ತು, ಅದನ್ನ ಬಿಟ್ವಿ. ಇವನ್ನೆಲ್ಲ ತತ್ವಪದ, ಕೀರ್ತನೆ, ಆಧುನಿಕ ಕೀರ್ತನೆಗಳಂತಂದ್ವಿ, ಆಧುನಿಕ ತತ್ವಪದಗಳಂತಂದ್ವಿ. 50 ಸಂಪುಟ. ಆಧುನಿಕ ವಚನಗಳನ್ನು ತರ್ಬೇಕಂದ್ವಿ, ಬ್ಯಾಡ್ ಅಂದ್ರು, ಬಿಟ್ವಿ. ಈಗ ಆಧುನಿಕ ಕೀರ್ತನೆಗಳು ಮತ್ತು ಆಧುನಿಕ ತತ್ವಪದಗಳು ಕೂಡ ಬರ್ಲಿಲ್ಲ. ಅಷ್ಟು ಸ್ವತಂತ್ರದವರೆಗೆ, ಸ್ವತಂತ್ರ ಪೂರ್ವ ಅದ, ಸ್ವತಂತ್ರೋತ್ತರ ಇಲ್ಲ. ಯಾಕಂದ್ರ ಸ್ವತಂತ್ರೋತ್ತರ ಯಾಕೆ ಬೇಡ ಅಂದ್ರ ಅವರು ಸಮಿತಿ ಒಳಗಂದ್ರ 18-20 ವರ್ಷ ಹುಡುಗ ಅದಾರ, ಅವ್ರ ತತ್ವಪದ ಬರ್ದಿನ ಅಂತಾನ, ಯಾರ್ದೋ ಅವ್ರ ಅಜ್ಜಂದ ಇರ್ತದ, ಅವನ ಹೆಸರು ಹೇಳ್ತಾನ. ಅದಕ್ಕೆ ಅದು ಬೇಡ, ಕಡ್ಕೋಳ್ ಮಡಿವಾಳಪ್ಪ ಏನದಾರಲ್ಲ ಅವ್ರನ್ನ ಇಟ್ಕೊಂಡು ನೀವು ಮಾಡ್ರಿ ಅಂತಂದ್ರು. ಹಿಂಗಾಗಿ ಅವು 50 ಸಂಪುಟ ಅದು, ಇವು 50 ಸಂಪುಟ ಆಗ್ಯಾವ. ಆಮೇಲೆ ವಚನ ಸಾಹಿತ್ಯ ಅಂತೂ ಕಲಬುರಗಿ ಅವ್ರ ಇದ್ರೊಳಗಂತೂ ಅವ್ ನಿಮ್ಗೆಲ್ಲ ಗೊತ್ತದವ, ಅವು 15 ಸಂಪುಟ ಅವು. ಹಿಂಗ ಅವೆಲ್ಲ ತಂದ್ವಿ.
ತಂದ ಮೇಲೆ ಏನಾಯ್ತು ನಮಗ ಆಧುನಿಕ ಸಾಹಿತ್ಯದ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ಲಿಲ್ಲ. ನಾವು ಪರ್ಸನಲ್ ಬರೆದ್ವಿ, ಆದ್ರೆ ಆ ಬಜೆಟ್ನೊಳಗ ಇವನ್ ಮಾಡಾಡ ಕೆಲಸನ. ಯಾಕಂದ್ರೆ ಅದೊಂದು ಪುರಾಣ ಕಾವ್ಯ ಒಂದು ಆಗ್ಬಿಟ್ಟಿದ್ರೆ 18 ಪುಸ್ತಕ ಬಂದ್ಬಿಡ್ತಿದ್ವು. ಅವ್ನ್ ಮಾಡಾರ್ ಇರ್ಲಿಲ್ಲ, ಪುಸ್ತಕ ಸಿಗ್ಲಿಲ್ಲ, ಟೈಮ್ ಇರ್ಲಿಲ್ಲ. ಈಗದು ಮಾಡ್ಬೇಕು ಅನ್ನುವಂತ ಯೋಚನೆ ನಿಮ್ಮ ಮನಸ್ಸಿನೊಳಗಿದೆಯಾ? ಇದೇ ನಮ್ಮ ಮನಸ್ಸಿನೊಳಗೆ ಇದೆ. ಅದಕ್ಕೆ ಬಜೆಟ್ ಬೇಕು, ಒಂದ್ ಸಮಿತಿ ಬೇಕು. ಈ ಹೆಂಗ ಕೀರ್ತನೆಗಳನ್ನು ಮಾಡ್ಲಿಕ್ಕೆ ಒಂದ್ ಸಮಿತಿ ಮಾಡಿದ್ರು. ಹಾಗೆ MP ಪ್ರಕಾಶ್ ಅವರು ಸಚಿವರಿದ್ದಾಗ, ಕನ್ನಡ ಸಂಸ್ಕೃತಿ ಸಚಿವರಿದ್ದಾಗ, ಅವರು ಕಲಬುರಗಿ ಅವ್ರ ನೇತೃತ್ವದಲ್ಲಿ ಒಂದು ಸಂಪುಟ ಮಾಡಿ ಸಮಿತಿ ಮಾಡಿದ್ರು. ವೀರಣ್ಣ ರಾಜರು, ವಿದ್ಯಾಶಂಕರ್ ಅವರೆಲ್ಲ ಮೆಂಬರ್ ಇದ್ರು. ಅವ್ರಿಗೆ ಒಂದೊಂದು ಸಂಪುಟ ಕೊಟ್ರು. ಹಂಗ ಇದನ್ನು ಒಂದು ಕಮಿಟಿ ಮಾಡಿ ಇದನ್ನ ನಾವು ರಿಪೋರ್ಟ್ ಕೊಟ್ಟಿವಿ ಸರ್ಕಾರಕ್ಕ. ನೀವು ನೋಡ್ರಿ, ನೀವು ಬರೇ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಅಂತಂದ್ರೆ ಬರೇ ರೋಡ್ ಅಲ್ಲ, ಒಂದು ಸಂಶೋಧನಾ ಕೇಂದ್ರ ಮಾಡಿ. ನೀವು ಕಲಬುರಗಿ ಸೆಂಟರ್ದಾಗಾರ ಮಾಡ್ರಿ, ಬೀದರ್ದಾಗಾರ, ಒಟ್ಟು ಆ ಪ್ರದೇಶದೊಳಗೆ ಒಂದು ಮಾಡ್ರಿ, ಇಲ್ಲ ನೀವು ಬೆಂಗಳೂರಾಗಾರ ಮಾಡ್ರಿ, ಎಲ್ಲಾರ ಮಾಡ್ರಿ. ಮಾಡಿ ಅಪ್ರಕಟಿತ ಸಾಹಿತ್ಯ ಏನದಲ್ಲ ಅದಕ್ಕ ಒಂದ್ ಸಮಿತಿ ಮಾಡ್ರಿ. ಮಾಡಿ ಅವ್ ನನ್ ಬಲ್ಲಿ ಎಸದವ ಅಷ್ಟು ಕೊಡ್ತೀನಿ. ಇನ್ನೂ ಬೇಕಾದಷ್ಟು ಜನ ಅದಾವ ಕಾವ್ಯಗಳು. ಅವ್ನ ಕೊಟ್ಟು ಅವನ್ನ ಪರಿಷ್ಕರಣೆ ಮಾಡಿ ಅವ್ 18 ಮಹಾಕಾವ್ಯ ಮೊದಲ್ ತರೋಣ. ಆಮೇಲೆ ವಚನಗಳು ಕೂಡ ಸರ್, ವಚನಗಳದ್ದು ಏನಾಗ್ಯದ, ವಚನಗಳು ಮುಗ್ದಾವ ಅಂತ ತಿಳ್ಕೊಂಡ್ಬಿಟ್ಟವ. ಶಿವಯೋಗಿ ಸಿದ್ದರಾಮನ 300 ವಚನಗಳು ಸಿಕ್ಕ ಹೊಸದಾಗಿ, ಶಿವಯೋಗಿ ಸಿದ್ದರಾಮನು. ಆಮೇಲೆ ಅಶೋಕ್ ಅಂತ ನಮ್ದು, ಅಶೋಕ್ ನಮ್ಮೂರು, ಅವರು ಬಹಳ ಒಳ್ಳೆ ಕೆಲಸ ಮಾಡ್ಯಾರ. ಅವರು ಈಗ ಹೋಗವಳಕಟ್ಟಿ ಕೇಂದ್ರ ಬೆಂಗಳೂರಾಗ ಅವರು ಕೆಲಸ ಮಾಡಕತ್ತಿದ್ರು. ಆಮೇಲೆ ಅದು ಏನಾಯ್ತು ಗೊತ್ತಿಲ್ಲ. ಅವ್ರು ನನಗೆ ಕರ್ಕೊಂಡೋಗಿ ತೋರಿಸಿದ್ರು. ಇನ್ನೂ 10 ಸಂಪುಟ ಹಾಕವ್. ಈಗ ವಚನ ಸಂಕಲನ ಎಷ್ಟು ಬಂದವ? 10 ಸಂಪುಟ ಬಂದ. ಇನ್ನೂ 10 ಸಂಪುಟ ಹಾಕವ್. ಅಂದ್ರೆ ಅದು ಅಂಗಡಿ ತಕೊಂಡ್ ಕುಂದ್ಬೇಕು ನಾವು. ಅವು ಬರ್ತಾ ಇರ್ತಾವ ಹಸ್ತಪ್ರತಿಗಳು. ಅವ್ ಹಸ್ತಪ್ರತಿನೂ ವಿದ್ವಾಂಸರಿಗೆ ಕೊಡ್ಬೇಕು. ಅದ್ರಾಗ ಪಾಠಾಂತರ ಏನದವ, ಯಾವ್ದು ಒರಿಜಿನಲ್ ಅದ, ಯಾವ್ದು ಡೂಪ್ಲಿಕೇಟ್ ಅದ, ಯಾವ ಕಾಲದ್ದು ಎಲ್ಲ ಗೊತ್ತಾಗ್ಬಿಡ್ತಾವ. ಪರಿಶೀಲಿಸ್ಬೇಕು, ಸಂಶೋಧನೆ ಮಾಡ್ಬೇಕು, ಮತ್ ಹಂಗ ಪ್ರಕಟಣೆ ಮಾಡ್ಬೇಕು. ಇದು ಒಬ್ಬರು ವ್ಯಕ್ತಿ ಮಾಡೋದಲ್ಲ. ಈ ಯೂನಿವರ್ಸಿಟಿ ಅಂತೂ ಮಾಡಲಿಲ್ಲ. ಈಗ ಎಲ್ಲಾ ಯೂನಿವರ್ಸಿಟಿ ಒಳಗೆ ಬಸವಪೀಠಗಳದಾವ, ಅವು ಏನು ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳಿದ್ವಿ, ಸ್ವತಃ ಸಿದ್ದರಾಮಯ್ಯನವ್ರ ಇದ್ರಿಗೆ ಹೇಳಿದ್ವಿ ನಾವು, ಸರ ನೀವು ಯೂನಿವರ್ಸಿಟಿ ಕೊಡ್ರಿ ಬಿಡ್ರಿ, ನಮಗೆ ಯೂನಿವರ್ಸಿಟಿ ಇದು ತಿಳಿಯಿಲ್ಲ. ಯಾಕಂದ್ರೆ ನಮ್ಗೆ ಸಂಶೋಧನೆ ಕೇಂದ್ರ ಆಗ್ಬೇಕು. ಯೂನಿವರ್ಸಿಟಿ ಶಿಕ್ಷಣ ಕೊಡೋದು. ನೀವು ಯೂನಿವರ್ಸಿಟಿ ತೆಗೆದ್ರಿ ಅಂತಂದ್ರೆ ಏನೋ MA ಕಲ್ತಾವ, ಎಲ್ಲಿ ಹೋಗ್ಬೇಕು? ನಾನು ನೌಕರಿ ಇಲ್ಲ. ಒಂದು ಸಂಶೋಧನಾ ಕೇಂದ್ರ IIT ಲೆವೆಲ್ನೊಳಗೆ ಒಂದು ಸಂಶೋಧನಾ ಕೇಂದ್ರ ತೆಗೆದ್ರೆ ಅದ್ರ IIT ಲೆವೆಲ್ನೊಳಗ ಒಂದು ಸಂಶೋಧನಾ ಕೇಂದ್ರ ಮಾಡಿದ್ವಿ. ಇವೆಲ್ಲ ಬೆಳಕಿಗೆ ಬರ್ತಾವ. ಇವು ಬೆಳಕಿಗೆ ಬಂತಂದ್ರೆ ನಮ್ಮ ಜಗತ್ತಿನ, ನಮ್ಮ ಈ ಪ್ರದೇಶದ ಬೆಳಕು ಬರ್ತವೆ. ಇದನ್ನ ನಾನು ಹೇಳಿದೆ ಅವ್ರಿಗೆ. ಹ್ಞೂ ಅಂದ್ರೆ ಯಾರು ಮಾಡ್ಲಿಲ್ಲ. ಆಮೇಲೆ ನಮ್ಮ ರಾಜಕಾರಣಿಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಆಮೇಲೆ ಇಲ್ಲಿ ಜನರಿಗೂ ಕೂಡ ಬರೀ ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ತಾರ, ಇಂಥದ್ದು ಮಾಡ್ಬೇಕು ಅನ್ನೋದಿಲ್ಲ. ಅಲ್ಲ, ಇದು ಕನ್ನಡ ಸಂಸ್ಕೃತಿ ಇಲಾಖೆಗೆ ಇವೆಲ್ಲ ಮಾಡ್ಬೇಕು ಅನ್ನೋದು ಒಂದು ಅಡ್ವೈಸರಿ ಬೋರ್ಡ್ ಇದ್ರೆ ಚೆನ್ನಾಗಿರ್ತದೆ. ಇಲ್ಲ, ಅದು ಬೋರ್ಡು ಅವ್ರು ತಮ್ಗೆ ಏನ್ ಬೇಕಂತ ಮಾಡ್ತಾರ. ಅವ್ರಿಗೆ ರಾಜಕೀಯದಲ್ಲಿ ದುಡ್ಡು ಮಾಡೋದು, ದುಡಿಯೋದು, ಹೆಸರು ಮಾಡೋದು, ಅವು ಬರೇ ಫಿಸಿಕಲ್ ವರ್ಕ್ ಮಾಡೋದು ಇದ್ರೊಳಗೆ ಹೋಗ್ತದೆ. ಈ ಲೋಕ ಅವ್ರಿಗೆ ಗೊತ್ತಿಲ್ಲ. ಅಲ್ರಿ, ಅವ್ರಿಗೆ ಮೊಟ್ಟ ಮೊದಲನೇ ಇದು ವಚನಕಾರ ಯಾರು ಅನ್ನೋದು ಗೊತ್ತಿಲ್ಲ, ತತ್ವಪದಕಾರ ಯಾರು ಅನ್ನೋದು ಗೊತ್ತಿಲ್ಲ. ಆಮೇಲೆ ಒಂದು ಆರೋಪ ಇದೆ, ಈ ಇಲಾಖೆಗೆ ಸಮರ್ಥವಾದಂತ ಸಚಿವರೇ ಸಿಗ್ತಾ ಇಲ್ಲ. ಎಲ್ಲರೂ ಅಲ್ಲಂತಾರ. 40 ವರ್ಷ ಬಿಟ್ಟಿದ್ದು MP ಪ್ರಕಾಶ್ ಅವರು ಖುಷಿಯಿಂದ ಸಂತೋಷದಿಂದ ಮಾಡಿದ್ರು. ಅವ್ರು ಬಿಟ್ಟ ಮೇಲೆ ನಮ್ಮ ವಿಶ್ವನಾಥ್ ಅವರು, ಮೈಸೂರು ಅವರು, ಕೊಪ್ಪಳ ಸಾಹಿತ್ಯ ಸಮ್ಮೇಳನ ಮಾಡಿದ್ರಲ್ಲ, ಅವರು ಬಹಳ ಸಂತೋಷದಿಂದ ಮಾಡಿದ್ರು. ಅವ್ರಿಬ್ಬರನ್ನ ಬಿಟ್ರ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ತಗೊಳಕ. ಈಗ ಕೊನೆಯದಾಗಿ ಈ ಭಾಗದಲ್ಲಿ ಸಾಹಿತ್ಯಿಕವಾಗಿ ಆಗಬೇಕಾದ ಕೆಲಸಗಳು, ಈಗ ಮಾಡಬೇಕಾದ ಕೆಲಸಗಳು ಮತ್ತು ಅನೇಕ ವಿಚಾರಗಳು ಹಾಗೇ ಉಳಿದುಕೊಳ್ತಾ ಇದೆ. ಇದು ಮುಗಿಯದ ಕತೆ ಅನ್ನುವಂಥ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಸೂಕ್ತ ಸಲಹೆ ಸೂಚನೆಗಳು ಏನು? ಯಾವ ರೀತಿ ಮಾಡಿದರೆ ಇದೆಲ್ಲವೂ ಸರಿ ಹೋಗ್ತದೆ? ನನ್ನ ಪ್ರಕಾರ ಈ ಪ್ರದೇಶದಲ್ಲಿ ಸರ್ಕಾರ ಒಂದು ಶರಣ ಅನುಭಾವಿಗಳ ಒಂದು ಸಂಶೋಧನಾ ಕೇಂದ್ರ ಮಾಡಬೇಕು. ಅದಕ್ಕೆ IIT ಲೆವೆಲ್ದೊಳಗೆ ಇರ್ಬೇಕು. ಅದು ಸುಮ್ಮನೆ ಯಾವುದೋ ಒಂದು ಮಾಡಿ ಒಂದು 10 ಲಕ್ಷ ಕೊಟ್ಟಿರಿ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪರಿಣಿತರಾಗಿರ್ತಕ್ಕಂಥ ಸಂಶೋಧಕರನ್ನ ಟೆಂಪ್ರರಿಯಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು. ಕ್ಷೇತ್ರ ಕಾರ್ಯ ಮಾಡ್ತಕ್ಕಂಥವ್ರು ಮಾಡ್ಕೋಬೇಕು. ಇವತ್ತಿಗೂ ನಿಮಗೆ ಜಗಲಿ ಮೇಲೆ ಹಸ್ತಪ್ರತಿ ಸಿಗ್ತಾವ. ಅದನ್ನ ಅವ್ರು ತರ್ತಾ ಇರಬೇಕು, ಇವ್ರು ಓದ್ತಾ ಇರಬೇಕು, ಈ ಕಡೆ ಎಡಿಟ್ ಮಾಡ್ತಾ ಇರಬೇಕು, ಈ ಕಡೆ ವಿದ್ವಾಂಸರು ಬರಿತಾ ಇರಬೇಕು, ಅವು ಪ್ರಕಟ ಆಗ್ತಾ ಇರಬೇಕು. ಮುಗಿದು ಹೋಗ್ಲಿಲ್ಲ, ಒಂದೇ ಸಲ ವಚನಗಳು ಬಂದಿಲ್ಲ, ಇನ್ನೂ ಮುಗ್ದಿಲ್ಲ, ಕೀರ್ತನೆಗಳು ಮುಗ್ದಿಲ್ಲ. ವಚನ ವಿಶ್ವವಿದ್ಯಾಲಯ ಮಾಡಿದರೆ ಇದೆಲ್ಲ ಸಮಸ್ಯೆ ಬಗ್ಗೆ. ವಚನ ವಿಶ್ವವಿದ್ಯಾಲಯದು ಕಾನ್ಸೆಪ್ಟ್ ಬೇರೆ ಇದೆ. ನಾಲೆಜ್ ಕಮಿಷನ್ ಮೆಂಬರ್ ಇದ್ದೆ ನಾನು. ನಾಲೆಜ್ ಕಮಿಷನ್ ಏನ್ ಹೇಳ್ತದಂದ್ರೆ,
ಉನ್ನತ ಶಿಕ್ಷಣ ಎಲ್ಲಾ ಜಿಲ್ಲೆಗೂ ಸಿಗಬೇಕು, ಎಲ್ಲಾ ಬಡವರಿಗೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು. ಅದು ಒಂದು ಒಳ್ಳೆ ವಿಚಾರ ಅದು. ಯಾಕಂದ್ರೆ ನಾವು ಅವಾಗಿದ್ದಾಗ ಬರೀ ಕರ್ನಾಟಕ ಯೂನಿವರ್ಸಿಟಿ ಇತ್ತು, ಈ ಕಡೆ ಉಸ್ಮಾನ್ ಯೂನಿವರ್ಸಿಟಿ ಇತ್ತು. ಕೃಷ್ಣರಾವ್ ಅವರೆಲ್ಲ ನಮ್ದು ಹಕ್ಕಾರಿ ಎಲ್ಲ ಇಲ್ಲಿ ಕೃಷ್ಣ ಉಸ್ಮಾನ್ ವಿಶ್ವವಿದ್ಯಾಲಯದಾಗ ಓದಿದ್ರು. ನಾವು ಬರೋ ಹೊತ್ತಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಆಯ್ತು. ಈ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಮಾಡ್ತಾರಪ್ಪ, ಎಲ್ಲ ಹಾಳಾಗಿ ಹೋಗ್ತದ ಅಲ್ಲದು. ಅದು ಹಂಗಲ್ಲದು. ಅದು ನಾಲೆಡ್ಜ್ ಕಮಿಷನ್ ಒಂದು ವಿಚಾರಧಾರೆ ಏನಂದ್ರೆ ಉನ್ನತ ಶಿಕ್ಷಣವು ಕೂಡ ಜಿಲ್ಲಾ ಮಟ್ಟದಲ್ಲಿ ಹೋಗ್ಬೇಕು ಅಂತ. ಆದ್ರೆ ಅವ್ರು ದುಡ್ಡು ಕೊಡೋರಲ್ಲ, ಬರೀ ಸಲಹೆಗಳನ್ನು ಕೊಡೋರು. ದುಡ್ಡು ಕೊಡೋರು ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರಕ್ಕೆ ಬಜೆಟ್ ಇಲ್ಲ, ಇದ್ದ ವಿಶ್ವವಿದ್ಯಾಲಯ ನಡೆಸಲಿಕ್ಕೆ ಆಗಂಗಿಲ್ಲ. ಇನ್ನು ಹೊಸ ವಿಶ್ವವಿದ್ಯಾಲಯ ನಾವು ಯಾಕೆ ನಡೆಸಬೇಕು ಅನ್ನೋದು. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಇನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟದ ಹಾಗೆ ನನ್ನ ಪ್ರಕಾರ ಈ ವಚನ ವಿಶ್ವವಿದ್ಯಾಲಯ ಅಂತ ನಾವು ಬೇಡಿಕೆ ಇಡೋದಕ್ಕಿಂತ ಬದಲು ವಚನ ಸಂಶೋಧನಾ ಕೇಂದ್ರ ಅಂತ ಮಾಡ್ರಿ. ಒಂದು IIT ಲೆವೆಲ್ ಅದಕ್ಕೊಂದು ದೊಡ್ಡ ಬಜೆಟ್ ಇಟ್ಬಿಟ್ಟು ಎಲ್ಲಾ ಭಕ್ತಿ ಸಾಹಿತ್ಯನ ಬೇಕಾದ್ರೆ ಮಾಡ್ರಿ. ಅಲ್ಲ, ಕರ್ನಾಟಕದಲ್ಲಿ ಒಂದು 4 ಸಂಶೋಧನಾ ಕೇಂದ್ರಗಳಾದ್ರೂ ಎಲ್ಲ ಸರಿ ಹೋಗ್ಬೋದಾ? ಡೆಫಿನೆಟ್ಲಿ ಗ್ಯಾರಂಟಿ ಆಗ್ತದೆ. ಈಗ ನಾ ಹೇಳ್ತಾ ಇದ್ದೀನಲ್ಲ, ಈಗ ಪುರಾಣ ಕಾವ್ಯ ತಗೊಳ್ರಿ ಅಂತ ತಿಳ್ಕೊಡ್ರಿ, ಅವು 18 ಪುಸ್ತಕ ಬರ್ತಾವ. ಅದು ಬಂದ್ ಕೂಡಲೇ ಅದಕ್ಕೆ ಅಲ್ಲಿಯೇ ನಿಲ್ಲಿಲ್ಲ. ಅದು ನಮ್ಮ ದೇಶವಂಶ ಹುಡುಗಿ ಅಂತದ, ಮೊನ್ನೆ ತೀರ್ಕೊಂಡ್ರು ಅವ್ರು, ಒಂದ್ 2 ವರ್ಷ ಆಯ್ತು. ಅವರು ಬಾಲ್ಕಿ ಚನ್ನ ಬಸವ ಪಟ್ಟದೇವ್ರ ಬಗ್ಗೆ ಪುರಾಣ ಕಾವ್ಯ ಬರ್ಬೋದು. ಇಲ್ಲಿವರೆಗೆ ಬರ್ತದ ಅದು. ಅಲ್ಲಿಂದ ಪ್ರಾರಂಭ ಆಗಿ 1840ರಿಂದ ಪ್ರಾರಂಭವಾಗಿ 2020ವರೆಗೆ ಬರ್ತದ. ಅದಕ್ಕೆ ನಾವು ಅವನ್ನೆಲ್ಲ ಸಂಸ್ಕಾರ ಮಾಡ್ಬೇಕಾಗ್ತದ, ಸಂಸ್ಕರಣೆ ಮಾಡ್ಬೇಕಾಗ್ತದ, ಸಂಪಾದನೆ ಮಾಡ್ಬೇಕಾಗ್ತದ, ತಿದ್ದುಪಡಿಗಳನ್ನ ಮಾಡ್ಬೇಕಾಗ್ತದ. ಪರಂಪರೆ ಹಂಗೆ ಮುಂದುವರಿತದೆ. ಇದಕ್ಕೆ ಸಂಶೋಧನೆ ಬಹಳ ಅಗತ್ಯ, ಅದಕ್ಕೆ ದುಡ್ಡು ಅಗತ್ಯ. ಇವೆರಡೂ ನಮ್ಮಲ್ಲಿ ಇಲ್ಲ. ಬರೀ ಸುಮ್ಮನೆ ಯಾವ್ದೋ ಒಂದು ಜನಪ್ರಿಯ ಸಂಪರ್ಕ ನಿನ್ನೆ ಹೇಳಿದ್ನಲ್ಲ ನೋಡಿ, ನಮ್ಮ ಹೈದರಾಬಾದ್ ಕರ್ನಾಟಕದವ್ರದ್ದು ಒಬ್ರದ್ದು ತಗೊಂಡಿಲ್ಲ. ಅದ್ರಾಗ ಬರೀ ಅಲ್ಲಿಯವ್ರನ್ನ ಮಾಡ್ಯಾರ. ಸಮಗ್ರ ಸಾಹಿತ್ಯ ಸಂಪುಟ 2 ಮುದ್ರಣ ಮಾಡ್ಯಾರ. ಇಲ್ಲಿ ನಾನು ನಿನ್ನೆ ಹೇಳಿದ್ನಲ್ಲ, ಶಾಂತರಸದಾಗಿಲ್ಲ, ಚನ್ನಣ್ಣ ವಾಲಿಕಾರಂದಾಗಿಲ್ಲ, ಗೀತಾ ನಾಗಭೂಷಣದಾಗಿಲ್ಲ, ನಮ್ಮ ಅಲ್ದಾಳಂದಾಗಿಲ್ಲ. ಅವೆಲ್ಲ 6-7 ಸರಿಯಾಗಿವೆ. 6-7 ಸರಿಯಾಗ್ಯಾವ. ಆಮೇಲೆ ಅವರು 10 ಸಂಪುಟಗಳದಾವ. ನಮ್ಮ 1-2 ಸಂಪುಟದಾಗ ಮುಗಿದು ಹೋಕ್ಕವ. ಅದನ್ನ ಮಾಡೋರಿಲ್ಲ. ಆಮೇಲೆ ಇಡೀ ಹೈದರಾಬಾದ್ ಕರ್ನಾಟಕದೊಳಗೆ ಒಂದು ಟ್ರಸ್ಟ್ ಇರ್ಲಿಲ್ಲ. ನೀವು ಮೀಟಿಂಗ್ ಮಾಡ್ಕೊಂಡು ಮಾಡಿದ್ವಲ್ಲ, ಈ ಸಿದ್ದಾಪರಣೆ ಕೊಟ್ಟಲ್ಲ, ಅದು ಸರಿಯಾಗಿ ಬಜೆಟ್ ಕೊಟ್ಟಿಲ್ಲ. ಹಿಂಗೆಲ್ಲ ಇದೆ ಸಮಸ್ಯೆಗಳು. ಇವು ಪೀಠಗಳು ಸುಮ್ಮನೆ ಹೆಸರಿಗೆ ಅವು ಏನು ಅದರಿಂದ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಸರ್ಕಾರ ಮುಂದಾಚಲು ಮಾಡಬೇಕು. ನಮ್ಮ ನಾಯಕರು, ನಮ್ಮ ರಾಜಕೀಯ ನಾಯಕರು ಇಚ್ಛಾಶಕ್ತಿ ತೋರಿಸ್ಬೇಕು. ನಮ್ಮ ಸಂಶೋಧಕರು ಮುಂದೆ ಬರಬೇಕು. ಅಂದಾಗ ನಮ್ಮ ಸಂಸ್ಕೃತಿ ಉಳಿತೈತಿ. ಈ ಅನುಭವ ಮಂಟಪ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಲಾಗತ್ತಾರಲ್ಲ, ಅದರಿಂದ ಏನಾದರೂ ವಚನ ಸಾಹಿತ್ಯ ಕ್ಷೇತ್ರಕ್ಕೆ ಅನುಕೂಲ ಆಗ್ತದೆ? ಕಲ್ಯಾಣ ಆಗ್ತಾವ. ಮ್ಯಾರೇಜ್ಗಳಿಗೆ ಅವು ದುಡ್ಡು ತಗೋತಾವ. ಕಲ್ಯಾಣ ಮಾಡೋದು, ಮ್ಯಾರೇಜ್ ಮದುವೆ ಮಾಡಕ್ ಅನುಕೂಲ ಆಗ್ತದೆ. ಬಟ್ ಅದ್ರ ಉದ್ದೇಶ ಏನು ಅಂತಲೇ ಇನ್ನೂ ತನ ಸ್ಪಷ್ಟತೆ ಇಲ್ಲ. ಕಸ ಹೊಡೆಯೋರಿಲ್ಲ, ಆ ಅನುಭವ ಮಂಟಪ ಕಸ ಹೊಡೆಯೋರಿಲ್ಲ, ಅದನ್ನ ಮೇಂಟೈನ್ ಮಾಡೋರಿಲ್ಲ. ಅಂದ್ರೆ ಒಂದು ಉದ್ದೇಶ ಇರ್ಬೇಕು. ಶಾರ್ಟ್ ಬಟ್ ಸ್ವೀಟ್, ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋಬೇಕು. ಕೂಡಲ ಸಂಗಮದಲ್ಲೂ ಬೃಹತ್ತಾಗಿ ಮಹತ್ತಾಗಿ ಸೃಷ್ಟಿ ಮಾಡ್ಯಾರ, ಅದು ಧೂಳು ಜಾಡಿಸೋರಿಲ್ಲ. ಅವಾಗಲೇ ಅದು ನಾವು ಕಮಿಟಿ ಮೆಂಬರ್ ಆಗಿ ಯಾವ್ಯಾವ ವಚನಗಳನ್ನು ಬರ್ಸ್ಬೇಕು, ಯಾರ್ಯಾವ ಇದ್ರ ಹಾಕ್ಬೇಕಂತ ಎಲ್ಲ ಮಾಡಿದ್ವಿ. ಏನಾಗ್ಲಿ, ಎಲ್ಲ ಇದೇ ತರದ ಯೋಜನೆಗಳು. ಅದಕ್ಕೆ ನಾನೇನ್ ಹೇಳೋದಂದ್ರೆ, ನಮ್ಮ ಪ್ರದೇಶದ್ದು ಅಭಿವೃದ್ಧಿ ಮಂಡಳಿ ಅದ, ಉಳಿದವ್ರು ಕೊಡ್ಲಿಕ್ಕೆ ಕೊಡ್ಲಿಲ್ಲ. ಇವ್ರು ಇಲ್ಲಿ ಲೇಖಕರದ್ದು ಗ್ರಂಥಗಳನ್ನು ತೆಗೆದುಕೊಳ್ಬೇಕು, ಇಲ್ಲಿ ಯೋಜನೆಗಳಿಗೆ ಕೊಡ್ಬೇಕು. ಇಲ್ಲಿ ರೋಡು ಅದನ್ನ ಮಾಡ್ಲಿ, ರೋಡ್ ಮಾಡೋದಕ್ ಬೇಡ ಅನ್ನಂಗಿಲ್ಲ, ನೀರಿನ ಯೋಜನೆ ಮಾಡಕ್ ಬೇಡ ಅನ್ನಂಗಿಲ್ಲ. ಅದ್ರ ಜೊತೆಗೆ ಇದನ್ನು ಮಾಡಿದ್ರಂದ್ರ ಇಲ್ಲಿ ಸಾಂಸ್ಕೃತಿಕ ಡೆವಲಪ್ಮೆಂಟ್ ಆಗ್ತದೆ, ಬೆಳವಣಿಗೆ ಆಗ್ತದೆ. ಆ ಕಾರಣದಿಂದ ನಮ್ಮ ರಾಜಕೀಯ ನಾಯಕರಿಗೆ ನಾನು ಒತ್ತಾಯ ಮಾಡೋದೇನಂದ್ರೆ, ನಮ್ಮ ಸಾಹಿತ್ಯ ಸಂಸ್ಕೃತಿ ಉಳಿಬೇಕಾತಂದ್ರೆ ನೀವು ಎದ್ದು ನಿಲ್ಬೇಕು. ನೀವು ಸರ್ಕಾರಕ್ಕೆ ಸಪೋರ್ಟ್ ಮಾಡ್ಬೇಕು, ಹೇಳ್ಬೇಕು, ಕೇಳ್ಬೇಕು. ಸಾಹಿತಿಗಳ ಮೀಟಿಂಗ್ಸ್ ಕರಿಬೇಕು. ಎಷ್ಟೋ ಜನ ಉಚಿತವಾಗಿ ಕೆಲಸ ಮಾಡೋರು ಇದೀವಿ ನಾವು, ನಿವೃತ್ತ ಪ್ರಾಧ್ಯಾಪಕರು. ನಮಗೇನು ಸಂಬಳ ಬೇಕಾಗಿಲ್ಲ. ನಮ್ಮ ಭಾಗದ ಸಾಹಿತ್ಯ ಸಂಸ್ಕೃತಿ ಹೊರಗೆ ಬರಬೇಕು. ಆ ಕಾರಣಕ್ಕಾಗಿ ನಾವು ದುಡಿಲಿಕ್ಕೆ ತಯಾರಾಗಿವಿ. ಬಟ್ ಅದು ಯೋಜನೆಗಳೇ ಇಲ್ಲ. ಎಲ್ಲ ಈಗ ನೋಡಿ, ಲೈಬ್ರರಿ ಪರ್ಚೇಸ್, ಬಲ್ಕ್ ಪರ್ಚೇಸ್ ಅಲ್ಲಿಂತ ಬಂದಾಯ್ತು. ಇಲ್ಲಿದೂ ಏನಿಲ್ಲ. ಒಬ್ಬ ಸೃಜನಶೀಲ ಲೇಖಕನ ಭ್ರೂಣ ಹತ್ಯೆ ಇದು. ಇದಕ್ಕಿಂತ ಏನು ಹೆಚ್ಚು ಹೇಳಕ್ಕಾಗ್ತದೆ. ಆ ಕಾರಣಕ್ಕಾಗಿ ಜನರು ಕೂಡ ಜಾಗೃತ ಆಗ್ಬೇಕು. ಇದು ನಮ್ಮ ಸಾಹಿತ್ಯ, ನಮ್ಮ ಶ್ರೀಮಂತವಾದ ಸಾಹಿತ್ಯ. ಇದಕ್ಕೆ ಅನೇಕ ಸವಾಲುಗಳಿವೆ, ಅನೇಕ ಪ್ರಶ್ನೆಗಳಿವೆ, ಅನೇಕ ಸಂಕಷ್ಟಗಳಿವೆ. ಅವುಗಳನ್ನ ಬಗೆಹರಿಸತಕ್ಕಂತ ಮಾರ್ಗಗಳು ಕೂಡ ಇವೆ. ಆ ಮಾರ್ಗಗಳ ಕಡೆ ನಾವು ಹೋಗ್ಬೇಕು. ಆ ರೀತಿಯಾದಂತಹ ಆಲೋಚನೆ ಮಾಡ್ಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ, ನಮ್ಮೊಂದಿಗೆ ಡಾಕ್ಟರ್ ಬಸವರಾಜ್ ಸಬ್ರದವರು ಕಲ್ಯಾಣ ಕರ್ನಾಟಕದ ಸಮಸ್ಯೆ ಮತ್ತು ಸವಾಲುಗಳನ್ನು ಕುರಿತು ಎಳೆಯಾಗಿ ತಮ್ಮ ವಿಚಾರಗಳನ್ನು ಬಿಡಿಸಿಟ್ಟಿದ್ದಾರೆ.
ಇವತ್ತು ಆಗಬೇಕಾದ ಕೆಲಸಗಳು, ಮುಂದೆ ಮಾಡಬೇಕಾದಂತ ಯೋಚನೆಗಳನ್ನ ತಿದ್ದಿ ತೀಡಿ ಹೇಳಲಿಕ್ಕೆ ಒಂದು ಸಲಹಾ ಸಮಿತಿ ಸರ್ಕಾರಕ್ಕೆ ಅವಶ್ಯಕವಾಗಿದೆ. ಅಭಿವೃದ್ಧಿ ಅಂದರೆ ಕೇವಲ ರಸ್ತೆ, ಕುಡಿಯೋ ನೀರು, ಲೈಟು, ಬರೀ ಭೌತಿಕ ಸಮೃದ್ಧಿ ಅಲ್ಲ, ಮನುಷ್ಯನ ಆಂತರಿಕ ಸಮೃದ್ಧಿಗೆ ಸಾಹಿತ್ಯ, ಸಂಸ್ಕೃತಿ, ಕಲೆ, ಶಿಕ್ಷಣ ಬಹಳ ಅವಶ್ಯಕವಾಗಿದೆ. ಈ ದಿಶೆಯಲ್ಲಿ ತಮ್ಮ ಅಮೂಲ್ಯವಾದಂತಹ ವಿಚಾರಗಳನ್ನು ಅವರು ಪ್ರತಿಪಾದಿಸಿದ್ದಾರೆ. ಅವರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ.